ಶೂಟಿಂಗ್ನಲ್ಲಿ ಬ್ಯುಸಿ ಇರ್ತಿದ್ದಂತಹ ನಟಿಮಣಿಯರು ಈಗ ಬ್ಯಾಟ್ ಬಾಲ್ ಹಿಡಿದು ಅಖಾಡಕ್ಕೆ ಇಳಿದಿದ್ದಾರೆ. QPL ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದೇ ತಿಂಗಳು 20-21ನೇ ತಾರೀಕು ನಡೀತಾ ಇದೆ. ಕಿಕ್ ಸ್ಟಾರ್ಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾವ ರೀತಿಯ ಒಂದು ಮೊದಲನೇ ಹಂತದ ಪ್ರಾಕ್ಟೀಸ್ ನಡೀತಾ ಇದೆ ಅಂತದನ್ನು ನಾವು ಇವ್ರ ಹತ್ರನೇ ತಿಳ್ಕೊಳ್ಳೋಣ. ಸದ್ಯಕ್ಕೆ ನಮ್ಮೊಟ್ಟಿಗೆ ಹುಬ್ಬಳ್ಳಿ ಕ್ವೀನ್ಸ್ ತಂಡದ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಜೊತೆಗೆ ಆ ತಂಡದ ಟೀಮ್ ಅವರು ಸಹ ನಮ್ಮೊಟ್ಟಿಗೆ ಇರುವಂಥದ್ದು ಸದಸ್ಯರು. ಜಾನ್ವಿ ಅವರಿದ್ದಾರೆ, ಭಾಗ್ಯಶ್ರೀ ಮ್ಯಾಮ್ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಯಾವ ರೀತಿ ಪ್ರಾಕ್ಟೀಸ್ ಇದೆ, ಏನು ಮೋಜು ಮಸ್ತಿ ಮಾಡ್ತಿದ್ದಾರೆ ಅನ್ನೋಂಥದ್ದನ್ನು. ಜಾನ್ವಿ ಅವರೇ, ಯೂಶಲಿ ನಾವು ನಿಮ್ಮನ್ನೆಲ್ಲ ಶೂಟಿಂಗ್ ಸೆಟ್ಗಳಲ್ಲಿ ನೋಡಿರ್ತೀವಿ, AC ಹಾಕೊಂಡು ಆರಾಮಾಗಿ. ಬಟ್ ಇದು ಬಿಸಿಲು, ಮಳೆ ಎಲ್ಲನೂ ಬರ್ತಿದೆ. ಹೇಗೆ ನಡೀತಾ ಇದೆ ಪ್ರಾಕ್ಟೀಸ್? ನೋಡ್ತಾ ಇದ್ದೀರಲ್ಲ, ಸ್ವೆಟ್ ಫುಲ್ ಬೆವರು ಸುರಿಸ್ತಾ ಇದ್ದೀವಿ. ಕೆಲವರೆಲ್ಲ ರಕ್ತ ಸುರಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ನಡೀತಾ ಇದೆ. 1 ವೀಕಿಂದ ಪ್ರಾಕ್ಟೀಸ್ ನಡೀತಾ ಇದೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್. ನೀವು ಹೇಳಿದಾಗೆ AC ರೂಮಲ್ಲಿ ಇರ್ತಾ ಇದ್ವಿ, ಈಗೆಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಬಟ್ ಪರವಾಗಿಲ್ಲ, 20th 21st ಆದಮೇಲೆ ಬೇಕಾದರೆ ಟ್ಯಾನ್ ರಿಮೂವ್ ಮಾಡಿಸೋಣ. ನಮ್ಮ ಟೀಮ್ಗೋಸ್ಕರ ನಾವೇನು ಪ್ರೊಫೆಷ್ನಲ್ ಪ್ಲೇಯರ್ಸ್ ಯಾರೂ ಅಲ್ಲ, ಬಟ್ ಟೀಮ್ಗೋಸ್ಕರ ಸ್ವಲ್ಪ ಎಫರ್ಟ್ ಆಗಿ ಆಟಾಡ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ. ನಮಗೆ ಮಂಜು ಸರ್ ಅಂತ ಕೋಚು ಮತ್ತು ನಮ್ಮ ಟೀಮ್ ಓನರು ವಿಕಾಸ್ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲರೂ ಅಷ್ಟೇ, ನಮ್ಮ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ಇದೆ. ಭಾಗ್ಯಶ್ರೀ ಅವರೇ, ತುಂಬ ತರಲೆ ಮಾಡ್ತೀರಾ ಅನಿಸುತ್ತೆ ಟೀಮಲ್ಲಿ ಅಲ್ವಾ? ಸೀರಿಯಸ್ ಆಗಿ ಆಟಾಡ್ತಾ ಇದ್ರೆ ಹೋಗ್ಬಿಟ್ಟು ಚೇಡ್ಸ್ಬಿಡ್ತೀರಾ? ಅಲ್ಲ, ಅಫ್ಕೋರ್ಸ್ ಎಸ್. ನಾವಿಲ್ಲಿ ಇದು ಒಂದು QPL ಆಗಿದ್ರು ಕೂಡ ನಾವು ಯಾರೂ ಪ್ರೊಫೆಷ್ನಲಿ ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲ. ಸೊ ಹಾಗಂತ ನಾವೇನು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಂತ ಏನೂ ಅಲ್ಲ. ತುಂಬ ಬಿಸಿಲಿರುತ್ತಲ್ಲ, ಸೊ ಅದ್ರ ಮಧ್ಯ ನಮ್ಮ ಹುಡುಗಿರೆಲ್ಲ ನಾವು ಮಜಾ ಮಾಡಿಕೊಂಡು ಸೀರಿಯಸ್ಲಿ ನನಗಂತೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಟೀಮಲ್ಲಿ ಎಲ್ಲ ಪ್ಲೇಯರ್ಸು ಎಷ್ಟು ಆರಾಮಾಗಿ ಖುಷಿಯಾಗಿ ಬಟ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸೊ ಅದ್ರ ಮಧ್ಯೆ ಒಂದು ಮಜಾ ಇರಬೇಕಲ್ವಾ? ಸೊ ಹಾಗಾಗಿ ಅಷ್ಟೇ, ಫ್ರೆಂಡ್ಲಿ ಮ್ಯಾಚ್. ಸೆಲೆಬ್ರಿಟೀಸ್ ಅನ್ನೋ ಅಂಥದ್ದು ಒಂದು ಕಡೆ ಆದರೆ, ಹುಡುಗಿಯರು ಕ್ರಿಕೆಟ್ ಆಡ್ತಾರೆ. QPL ಮೊದಲನೇ ಬಾರಿಗೆ ಆಯೋಜನೆ ಆಗಿರುವಂಥದ್ದು ಎಷ್ಟು ಖುಷಿ ಕೊಡ್ತಿದೆ ನಿಮಗೆ? ತುಂಬ ಅಂದರೆ ತುಂಬ ಖುಷಿ ಪಡ್ತಿದೆ ಮ್ಯಾಮ್. ಎಲ್ಲ ಬಾಯ್ಸ್ದು ಇರ್ತಿದ್ದು, ಇವಾಗ ಗರ್ಲ್ಸ್ದೆಲ್ಲ ಮಾಡ್ತಿದ್ದಾರೆ. ತುಂಬ ಎಕ್ಸೈಟಿಂದ 10 ಗ್ರೂಪ್ಸ್ ಆಗಿರೋದು. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಡೇ ಆ್ಯಂಡ್ ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಕಾಲೆಲ್ಲ ಕೆತ್ತಿಸ್ಕೊಂಡೆಲ್ಲ ಆಟ ಆಡ್ತಿದ್ದೀವಿ ನಾವು. ತುಂಬ ಚೆನ್ನಾಗಿದೆ. ಪ್ರೊಫೆಷ್ನಲ್ ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲ, ಬಟ್ ನಿಮ್ಮ ಬ್ಯಾಟಿಂಗ್ ನೋಡಿದೆ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ನನ್ನ ಕೋಚಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಸೊ ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಆ್ಯಂಡ್ ತುಂಬ ಏನಂತಾರೆ, ಜೋಕಿಂಗಾಗಿ ತೊಗೊಂಡಿಲ್ಲ, ಎಲ್ಲ ತುಂಬ ಸೀರಿಯಸ್ ಆಗಿ ಆಡಬೇಕು, ಗೆಲ್ಲಬೇಕು ಅನ್ನೋದಿದೆ. ಬಿಕಾಸ್ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಮುಂಚೆನೇ ಗೊತ್ತು, ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಪ್ರೊಫೆಷ್ನಲ್ ಲೇಡೀಸ್ ಕ್ರಿಕೆಟ್ ಪ್ಲೇಯರ್ ಟೀಮೇ ಇದೆ. ಬಟ್ ನನಗೇನು ಖುಷಿ ಅಂದರೆ ಸೆಲೆಬ್ರಿಟೀಸ್ ಎಲ್ಲ ಜಾಯ್ನ್ ಆಗಿ ಫಸ್ಟ್ ಟೈಮ್ ಕ್ರಿಕೆಟ್ ಮಾಡ್ತಿದ್ದಾರಲ್ಲ, ಅದು ನಂಗೆ ತುಂಬ ಖುಷಿ ಇದೆ. ಬಿಕಾಸ್ ಟ್ಯಾನ್ ಆಗೋದು ಒಂದು ಕಡೆ, ಶೂಟಿಂಗ್ ಇರುತ್ತೆ, ಮನೆ ಇರುತ್ತೆ, ಮಕ್ಕಳಿರುತ್ತೆ, ಫ್ಯಾಮಿಲಿ ಇರುತ್ತೆ. ಅದು ಎಲ್ಲಾದ್ರ ಮಧ್ಯ ಪ್ರಾಕ್ಟೀಸ್ ಮಾಡಿ ನಾವು ಏನೋ ಗೆಲ್ಲಬೇಕು, ಏನೋ ಒಂದು ಮಾಡ್ತಿದ್ದಾರೆ ಅಂತ ಅನ್ನೋದನ್ನು ನೋಡಿ ತುಂಬ ಖುಷಿ ಆಗ್ತಾಯಿದೆ. ಗ್ರೌಂಡಲ್ಲಿ ಅಲ್ಲಿ ಕೂತ್ಕೊಂಡು ಆಡಿಯನ್ಸ್ ಆಗಿ 6 ಹೊಡಿ 4 ಹೊಡಿ ಅಂತ ಹೇಳ್ತಾ ಇರ್ತೀವಿ, ಕಿರಿಸ್ತಾ ಇರ್ತೀವಿ. ಆ ಪ್ರೆಷರ್ ಆಡೋರು ಗೊತ್ತಿರುತ್ತೆ. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಅಂದರೆ ನಾವು ಮಾತಾಡ್ತಿರ್ತೀವಲ್ಲ, ಅವಾಗ ಏನೂ ಗೊತ್ತಾಗಲ್ಲ, ಫನ್ ಮಾಡ್ತಿರ್ತೀವಿ. ಬಟ್ ನಾವು ಹೊಡಿಬೇಕಾದ್ರೆ ಗೊತ್ತಾಗಲ್ಲ ಅದ್ರದ್ದು ಹೆಂಗಿರುತ್ತೆ ಏನು ಅಂತ. ಅವಾಗ ಸ್ವಲ್ಪ ಭಯ ಇರುತ್ತೆ. ಬಟ್ ಇಟ್ಸ್ ಓಕೆ, ಏನಂದರೆ ಎಂಜಾಯ್ ಮಾಡಬೇಕು ಅಷ್ಟೇ. ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಸ್ಪೋರ್ಟ್ಸ್ಮನ್ಶಿಪ್ ಅಂತೂ ಎಲ್ರಿಗೂ ಇದೆ ನಮ್ಮ ಟೀಮಲ್ಲಿ. ನಾವು ಎಲ್ಲರೂ ಎಂಜಾಯ್ ಮಾಡ್ತೀವಿ. ಗೆಲ್ತೀವಿ ಅನ್ನೋ ತಲೆಯಲ್ಲಿ ಯಾರಿಗೂ ಇಲ್ಲ. ಬಟ್ ಏನಂದರೆ ಆಟ ಆಡಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ ಇರೋದು. ಸರ್, ನೀವು ಕೋಚ್ ಇಲ್ಲಿ ಬರ್ಬೇಕು ಸರ್. ಏನು ಹೇಳ್ತೀರಾ ಸರ್, ನಿಮ್ಮ ಗರ್ಲ್ಸ್ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಹುಬ್ಬಳ್ಳಿ ಕ್ವೀನ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ. ನಮ್ಮದೇ ಕಪ್ಪು. ನಮ್ಮ ಏನಂದರೆ ಎಲ್ಲರೂ ಪ್ರಾಕ್ಟೀಸಿಗೆ ಬರ್ತಾರೆ ಕ್ಲೀನಾಗಿ. ಪಾಪ 10 ಗಂಟೆ ಹೇಳಿದ್ರೆ 10 ಗಂಟೆಗೆ ಬರ್ತಾರೆ. ಆಮೇಲೆ 4 ಗಂಟೆ ಹೇಳಿದ್ರೆ 4 ಗಂಟೆಗೆ ಬರ್ತಾರೆ. ಆಲ್ಮೋಸ್ಟ್ ಪಾಪ ಶೂಟಿಂಗ್ ಇದ್ದರೂ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಅವ್ರು ಇದು ಮಾಡಿಕೊಂಡು ಇದಕ್ಕೋಸ್ಕರನೇ QPLನ ಬೆಳೆಸಬೇಕು ಮತ್ತು ಮ್ಯಾಚ್ನ ಗೆಲ್ಲಬೇಕು ಅಂತ ಆಡ್ತಾ ಇದ್ದಾರೆ. ಎಲ್ಲ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋ ಕಂಪ್ಲೇಂಟ್ಸ್ ಮೇಡಮ್. ಎಲ್ಲರೂ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಎಲ್ಲರೂ ಜಾಹ್ನವಿ ಮೇಡಮು ಬರ್ತಾರೆ, ಭಾಗ್ಯಶ್ರೀ ಮೇಡಮ್, ರೂಪಾಲಿ ಅವರು, ಮತ್ತು ಅರೋಹಿತಾ, ಅನುಪಲ್ಲವಿ, ಚಂದನ ಅಂತಿದ್ದಾರೆ, ಅವ್ರು ಬರ್ತಾರೆ ಎಲ್ಲರೂ. ಆಮೇಲೆ ಕೋಆರ್ಡಿನೇಷನ್ ಚೆನ್ನಾಗಿದೆ, ಅವರವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಅದು ಮೇನ್ ಮುಖ್ಯ. ಇವಾಗ ಲೇಡೀಸ್ ಅಂದಮೇಲೆ ಕೋಆರ್ಡಿನೇಷನ್ ಬೇಕು. ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ. ಅವರವರೇ ಇದು ಮಾಡ್ಕೊತಾರೆ, ಟೈಮಿಂಗ್ಸ್ಗೆ ಇದು ಮಾಡಿಕೊಂಡು ಇಬ್ಬಿಬ್ಬರು ಜೊತೆಲಿ ಬರೋದು. ತುಂಬ ದೂರ ಇರುತ್ತೆ. ಮೈಸೂರು ಡೆಕಾತ್ಲಾನು ಮತ್ತು ಬನ್ನರ್ಘಟ್ಟ ಡೆಕಾತ್ಲಾನ್ ಎಲ್ಲನೂ ತುಂಬ ದೂರ ಇದೆ. ಅವರೆಲ್ಲ ಯಲಹಂಕ, ಹೆಬ್ಬಾಳು, ಸಾಕಾರ ನಗರ, ಕೊಡಿಗೆಹಳ್ಳಿ ಇದೆಲ್ಲ ಬರ್ತಾರೆ. ಯಶವಂತಪುರದಿಂದೆಲ್ಲ ಬರ್ತಾರೆ. ತುಂಬ ಕಷ್ಟ ಬೀಳ್ತಾ ಇದ್ದಾರೆ QPLಗೋಸ್ಕರ. ಜಾನು ಮ್ಯಾಮ್, ನಿಮ್ಮ ಫೇವ್ರೆಟ್ ಬ್ಯಾಟ್ಸ್ಮನ್, ಬೌಲರ್ ಯಾರು? ನಮ್ಮ ಟೀಮಲ್ಲ, ಟೀಮ್ ಇಂಡಿಯಾದಲ್ಲ. ಓಕೆ, ನಿಮ್ಮ ಟೀಮು ಹೇಳಿ, ಟೀಮ್ ಇಂಡಿಯಾದು ಹೇಳಿ. ನಮ್ಮ ಟೀಮಲ್ಲಿ ಬ್ಯಾಟ್ಸ್ಮನ್ ಅರೋಹಿತಾ, ಬೌಲರ್ ಅನುಪಲ್ಲವಿ,
ನಮ್ಮ ಆಲ್ರೌಂಡರ್ ಇವರಿದ್ದಾರೆ ರೂಪಾಲಿ, ಭಾಗ್ಯಶ್ರೀ ಅವರು ಅಷ್ಟೇ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಹಂಗೆ ನೋಡಿದ್ರೆ ನಾನೇ ಸ್ವಲ್ಪ ಇನ್ನು ಪಿಕಪ್ ಆಗಬೇಕು. ಚಂದನ ಕೂಡ ಕೀಪಿಂಗ್ ಚೆನ್ನಾಗಿ ಮಾಡ್ತಾರೆ. ಸೊ ಇಷ್ಟು ಜನ ನಾವು ಒಂದು ವೀಕಿಂದ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಮ್ಮಲ್ಲಿ ಏನು ಸ್ಟ್ರೆಂತ್ ವೀಕ್ನೆಸ್ ಗೊತ್ತಾಗಿದೆ. ಸೊ ಇನ್ನು ಉಳಿದವರು ಕೆಲವರೆಲ್ಲ ಅದೇ ಹೈದ್ರಾಬಾದ್ ಶೂಟಿಂಗಲ್ಲಿ ಇರೋದ್ರಿಂದ ಬರಬೇಕು. ಇನ್ನು ಟೀಮ್ ಇಂಡಿಯಾ ಬಂದರೆ ವಿರಾಟ್ ಕೊಹ್ಲಿ. ಹೌದು, ಆ್ಯಕ್ಚುಲಿ ಆರೋಹಿತ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಆ್ಯಂಡ್ ಅನು ಆ್ಯಂಡ್ ನಮ್ಮ ಆಲ್ರೌಂಡರ್ ರೂಪಾಲಿ. ಸೊ ನನಗೆ ಬ್ಯಾಟಿಂಗ್ ಹೌದು ಕಾನ್ಫಿಡೆನ್ಸ್ ಇತ್ತು. ಸೊ ಬೌಲಿಂಗ್ ಮಂಜು ಸರ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಆ್ಯಂಡ್ ಇವ್ರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ವಿ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ನಾವು ಫಸ್ಟ್ ಡೇ ಬಂದಾಗ ಇದ್ದಿದ್ದಕ್ಕೂ, ಯಾಕೆಂದರೆ ಆ್ಯಕ್ಚುಲಿ ಇವರು ಸ್ವಲ್ಪ ಜಾಸ್ತಿ ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ನಾವು ಈಗ ಒಂದು ರೀಸೆಂಟಾಗಿ ಈ ವೀಕಿಂದ ಬರ್ತಾ ಇದ್ದೀವಿ ಅಷ್ಟೇ. ಬಟ್ ಸ್ಟಿಲ್ ವಿ ಆರ್ ಹ್ಯಾಪಿ. ಆ್ಯಂಡ್ ನನಗೆ ಆ್ಯಕ್ಚುಲಿ ರಾಹುಲ್ ದ್ರಾವಿಡ್ ಅವ್ರು ತುಂಬ ಇಷ್ಟ. ನಮ್ಮ ಟೀಮ್ದು ಹೇಳ್ಬೇಕಂದ್ರೆ ಎರಡ ತುಂಬ ಇದೆ. ತುಂಬ ಚೆನ್ನಾಗಿ ಆಡ್ತಾಳೆ ಆರೋಹಿತ, ಬ್ಯಾಟಿಂಗ್ ಅಂತೂ ಸೂಪರು. ಅನು ತುಂಬ ಚೆನ್ನಾಗಿ ಆಡ್ತಾಳೆ. ಭಾಗ್ಯ ಮ್ಯಾಮ್ ಆ್ಯಕ್ಚುಲಿ ನಾನು ಆಡ್ತಾರೋ ಇಲ್ಲ ಅಂದ್ಕೊಂಡಿದ್ದೆ. ಫಸ್ಟ್ ಸ್ಟಾರ್ಟಿಂಗ್ ಬರೋದ್ಲೆ ಎಷ್ಟು ಮಸ್ತಾಗಿ ಆಡಿದ್ರು ಗೊತ್ತಾ, 4 6. ಆಮೇಲೆ ಜಾನ್ವಿ ಮೇಡಮ್ ಸೂಪರಾಗಿ ಆಡ್ತಾರೆ. ಎಲ್ಲ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ನನಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ. ನಾನು ಫಸ್ಟ್ ಆಫ್ ಆಲ್ ನಾನು ಕ್ರಿಕೆಟೇ ನೋಡ್ತಿರ್ಲಿಲ್ಲ ಮುಂಚೆ, ದೇವರಾಣೆಗೂ. ನಮ್ಮಪ್ಪ ಮಾತ್ರ ಈ ಎಲ್ಲ ಕ್ರಿಕೆಟು ಟೆಸ್ಟ್ ಮ್ಯಾಚ್ ಇರ್ಬೋದು, ಎಲ್ಲ ಇರ್ಬೋದು, ಟಿ ವಿ ಮುಂದೆ ಕುತ್ಕೊಂಡ್ಬಿಟ್ರೆ ನಾವು ಚಾನಲ್ ಚೇಂಜ್ ಮಾಡೋಂಗಿಲ್ಲ. ನನಗೆ ಯಾವಾಗಲೂ ತುಂಬ ಒಂಥರ ಬೇಜಾರು, ಬಿಕಾಸ್ ನಾನು ಯಾವತ್ತೂ ಆಡಿಲ್ಲ. ಸೊ ಆಡಿದ್ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅಂತ. ಅದು ಐ ಥಿಂಕ್ ಈಗ ನಾವೆಲ್ಲರೂ ಜಾಯ್ನ್ ಆದಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು. ಐ ಥಿಂಕ್ ಧೋನಿ ನಂಗೆ ತುಂಬ ಇಷ್ಟ, ಬಿಕಾಸ್ ಅವರ ಲೈಫ್ ಹಿಸ್ಟ್ರಿ ಇರ್ಬೋದು, ಅವ್ರು ಬಂದಿದ್ದಿರ್ಬೋದು, ಜಾಯ್ನ್ ಆಗಿರೋದಿರ್ಬೋದು, ಪ್ರತಿಯೊಂದು ನಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಮ್ಮ ಟೀಮಲ್ಲಿ ಐ ಥಿಂಕ್ ಮಿಕ್ಸ್ಡ್ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ನೀವು ಅಂದ್ಕೊಳಕ್ಕಾಗಲ್ಲ, ಯಾಕಂದರೆ ನಾನು ಅಬ್ಸರ್ವ್ ಮಾಡಿರೋದ್ರ ಪ್ರಕಾರ ಎಲ್ಲರೂ ಲಕ್ ಇಸ್ ಸೆಕೆಂಡ್ರಿ ಅನಿಸುತ್ತೆ. ವರ್ಕಿಂಗ್ ಹಾರ್ಡ್, ಲೈಕ್ ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಸೈಲೆಂಟಾಗಿ ಹಾರ್ಡ್ ವರ್ಕ್ ಮಾಡಬೇಕಂತೆ, ಅದಾದಮೇಲೆ ಸಕ್ಸಸ್ ಮೇಕ್ಸ್ ನಾಯ್ಸ್ ಅಂತೆ. ಸೊ ಹಾಗಾಗಿ ನಮ್ಮ ಟೀಮಲ್ಲಿ ಎಲ್ಲರೂ ಸಕ್ಕದಾಗಿ ಆಡ್ತಾರೆ. ನಾವು ಅನ್ಕೊಬೋದು ಇವ್ರನ್ನ ಸ್ಪೆಸಿಫಿಕ್ಕಾಗಿ ಇವ್ರು ಬ್ಯಾಟಿಂಗ್ ಮಾಡ್ತಾರೆ ಅಥವಾ ಬೌಲಿಂಗ್ ಮಾಡ್ತಾರೆ ಅಂತ. ತುಂಬ ಸೀರಿಯಸ್ಸಾಗಿ ಏನಾರು ನಮ್ಮ ಹುಡುಗಿರೆಲ್ಲ ಜಾಯ್ನ್ ಆಗಿಬಿಟ್ರೆ ಐ ಥಿಂಕ್ ಆಲ್ರೌಂಡ್ರಾಗಿ ಎಲ್ಲ ಸಕ್ಕದಾಗಿ ಮಾಡ್ತಾರೆ. ನಾವೇನು ಮಾಡ್ತಿದ್ದೀವಿ ಅಂದರೆ ವಿ ಆರ್ ನಾಟ್ ಓವರ್ ಶೋಯಿಂಗ್ ಎನಿಥಿಂಗ್. ನಾನು ಸಕ್ಕದಾಗಿ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ನಾವು ಅದನ್ನು ಮಾಡ್ತಾನೇ ಇಲ್ಲ. ನಾವು ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಮಾಡ್ತಿದ್ದೀವಿ. ಅದೇನು ಅಂದರೆ ಲಾಸ್ಟ್ ಡೇ ಫಿನಾಲೆ ಆ ಟೈಮಲ್ಲಿ ಮಾತ್ರ ನಾವು ತೋರಿಸ್ಬೇಕು. ಅಲ್ಲಿ ತನಕ ಮಾತಾಡೋದು ಬೇಡ, ಆರಾಮಾಗಿ ಕೂಲಾಗಿ ಆಡೋಣ ಅಂದ್ಕೊಂಡಿದ್ದೀವಿ. ನಿಮ್ಮ ಟೀಮ್ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಬೌಲರ್? ನಮ್ಮ ಟೀಮಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂದರೆ ಆರೋಹಿ. ಯಾಕಂದರೆ ನಾವಿಬ್ಬರು ತುಂಬ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಸ್ಟ್ರೆಂತ್ ನನಗೆ ಗೊತ್ತಿಲ್ಲ, ಬೇರೆಯವ್ರು ಹೇಳಬೇಕು. ಆ್ಯಂಡ್ ರೂಪಾಲಿ ಕೂಡ ಆಡ್ತಾಳೆ. ನಾನು ಅವಳನ್ನ 3-4 ಡೇಸಿಂದ ನೋಡ್ತಾ ಇರೋದು. ಆ್ಯಂಡ್ ಟು ಬಿ ಹಾನೆಸ್ಟ್, ನನಗೆ ಜಾನು ಮತ್ತು ಭಾಗ್ಯಕ್ಕನ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಆಡ್ತಾರೆ ಅಂತ. ಬಟ್ ಸಕ್ಕದಾಗಿ ಬ್ಯಾಟ್ ಮಾಡ್ತಾರೆ. ಬ್ಯಾಟಿಂಗ್ ಒಂದು ಹೆವಿ ಹಿಟ್ಟು ಹೊಡೆದ್ರೆ 4 6 ಹೋಗುತ್ತೆ. ಆ್ಯಂಡ್ ಚಂದನ ಅಂತ ಇದ್ದಾಳೆ, ಅವಳು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಳೆ. ನಾನು ಏನಂತ ಅಂದರೆ ನಮಗೆ ಸುಮ್ಮನೆ ಆಡಬೇಕು ಅಷ್ಟೇ, ಪ್ರಾಕ್ಟೀಸ್ ಮಾಡಬೇಕು, ವರ್ಕ್ ಹಾರ್ಡ್ ಅಷ್ಟೇ, ನಮ್ಮದೇನೂ ಇಲ್ಲ. ಬಟ್ ಎಲ್ಲರೂ ಚೆನ್ನಾಗಿ ಆಡ್ತಿದ್ದೀವಿ. ನಾವೆಲ್ಲರೂ ಏನಂದರೆ ನಮಗೆ ಇದು ಬೇಕು, ಮೋಟಿವೇಶನ್ ಬೇಕು ಅಷ್ಟೇ. ಎಲ್ಲರೂ ನಾವೇನಂದರೆ ಒಬ್ರಿಗೊಬ್ರು ಜಾಸ್ತಿ ಮೋಟಿವೇಟ್ ಮಾಡ್ಕೊಂಡು ಆಡ್ತೀವಿ. ಒಬ್ರು 6 ಹೊಡೆದ್ರೆ ನಾವೇ ಕ್ಲಾಪ್ ಮಾಡೋದು, ಔಟ್ ಆದರೂ ನಾವೇ ಕ್ಲಾಪ್ ಮಾಡೋದು. ಬಿಕಾಸ್ ನಾವೇ ಮಾಡ್ಕೊಳ್ಳೋದ್ರಿಂದ ನಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಆರೋಹಿ ಹೇಳ್ದಂಗೆ ತೋರಿಸ್ಕೊಳ್ಳೋದು ಬೇಡ, ಮ್ಯಾಚಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಫೈನಲ್ ರಿಸಲ್ಟ್ ನಿಮ್ಮ ಕೋಚ್ ಅವ್ರು ಹೇಳ್ತಾರೆ ಯಾರು ಬೆಸ್ಟ್ ಬ್ಯಾಟ್ಸ್ಮನ್ ಬೌಲರ್ ಅಂತ. ಸರ್ ಇಲ್ಲಿ ಬನ್ನಿ ಸರ್, ಹೇಳಿ ಸರ್. ಈಗ ನಿಮ್ಮ ಮೇಲೇ ಎಲ್ಲ ನಿರ್ಧಾರ ಬಿಟ್ಟಿರೋ ಅಂತ. ಹೌದು, ಏನೂ ಇಲ್ಲ ಮೇಡಮ್, ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರು ಆರೋಹಿತ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅವರು ನಮ್ಮ ಓನರೇ ಹೇಳಿದ್ದಾರೆ ಸೂರ್ಯಕುಮಾರ್ ಯಾದವ್ ಥರ ಆಡ್ತೀರಾ ಅಂತ. ಅನುಪಲ್ಲವಿಯರ್ ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇವ್ರಿಗೊಂದು ಹೆಸರು, ಅವ್ರಿಗೊಂದು ಹೆಸರು. ಓನರ್ ಅವರು ತುಂಬ ಇದು ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಏನೋ ಇವತ್ತು ಒಂದು ಸ್ವಲ್ಪ ಅವ್ರ ಕೆಲಸ ಇತ್ತು ಅಂತ ಬರೋಕ್ಕಾಗಿಲ್ಲ. ತುಂಬ ಓನರ್ ಸಪೋರ್ಟಿವ್ನೆಸ್ ಇದೆ. ಆಮೇಲೆ ಮಹೇಶ್ ಗೌಡ್ರು ಆರ್ಗನೈಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಪೇಷನ್ಸ್ ಇದೆ ಅವ್ರಿಗೆ ತುಂಬ. ಯಾಕಂದರೆ ನಿಮಗೆ ಗೊತ್ತಲ್ಲ, 100 ಜನ ಹುಡುಗಿರನ್ನ ಸೇರಿಸಿ ಆಡಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಅದರಿಂದ ಎಲ್ಲರಿಗೂ ಹೀರೋಯಿನ್ಸ್ನ ಕರೆಸಿ, ಆಮೇಲೆ ಅವರು ಕ್ಯಾಪ್ಟನ್ ಮಾಡಿ, ಆಮೇಲೆ ಸೀನಿಯರ್ ಆ್ಯಕ್ಟ್ರೆಸ್ನ ಕರೆಸಿ ಅವ್ರಿಗೆ ವೈಸ್ ಕ್ಯಾಪ್ಟನ್ ಮಾಡಿ ಎಲ್ಲ ತುಂಬ ಸಪೋರ್ಟಿವ್ ಆಗಿ ಅವರು ಮಾಡ್ತಾಯಿದ್ದಾರೆ. ಆ್ಯಕ್ಟ್ರೆಸ್ಸಸ್ಸು ಕ್ಲೀನಾಗಿ ಸಪೋರ್ಟಾಗಿ ಮಾಡ್ತಾಯಿದ್ದಾರೆ. QPL ನೆಕ್ಸ್ಟ್ ಟೈಮ್ ಇದು ನಿಮಗೆ ಬೇಸಿಕ್ ಥರ ಇದಾಗುತ್ತೆ. ನೆಕ್ಸ್ಟು ನಿಮಗೆ ಇನ್ನೂ ಅದು ಹೋಗ್ತಾ 1 2 3 4 ಇದಾಗ್ತಾ ಇದ್ದಂಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಹುಬ್ಬಳ್ಳಿ ಕ್ವೀನ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾತಾಡಿಸ್ತಾ ಹೋಗೋಣ. ಇದಿಷ್ಟು ಹುಬ್ಬಳ್ಳಿ ಕ್ವೀನ್ಸ್ ಟೀಮ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.